ಆ ಅನುಭವ ನಿಮಗಿದೆಯಾ? ಮಡವೆ ಬಂದಾಗ ಹೆದರಿ ಹೊಸ ಫೇಸ್ ವಾಶ್ ಬಳಸ್ತೀರಿ, 5 ದಿನವಾದರೂ ಫಲವಿಲ್ಲ. ಆಗ ಸೀರಮ್, ನಂತರ ಮಾಸ್ಕ್, ಕೊನೆಗೆ ಸ್ನೇಹಿತರ ಸಲಹೆ ಪಡೆಯುತ್ತೀರಿ. ಅಲ್ಲದೆ ವಾರಗಳ ನಂತರ ನಿಮ್ಮ ಮುಖ ಹೇಗೋ ಇನ್ನೂ ಕೆಟ್ಟಾಗಿದೆ. ನಾನು ನನ್ನ ಕ್ಲಿನಿಕಲ್ಲಿ ಪ್ರತಿ ವಾರ ಇದನ್ನು ನೋಡ್ತೀನಿ. ಇಲ್ಲಿ ಒಂದು ವಿಷಯ ಇದೆ, ನೀವು ತಪ್ಪು ಮಾಡುತ್ತಿದ್ದೀರಿ ಅಂತಲ್ಲ, ನೀವು ಎಲ್ಲವನ್ನೂ ಒಂದೇ ಸಮಯದಲ್ಲಿ ಮಾಡ್ತಿದ್ದೀರಿ. ನಿಮ್ಮ ಚರ್ಮ ಯಾವುದನ್ನು ನಂಬಬೇಕು ಅಂತ ತಿಳಿಯುತ್ತಿಲ್ಲ. ನಾನು ಡಾಕ್ಟರ್ ಜಿಜಿತ್. ನಾನು 5 ವರ್ಷಗಳ ಅನುಭವ ಹೊಂದಿರುವ ಹಿರಿಯ ಚರ್ಮರೋಗ ತಜ್ಞನು. ಇಂದು ನಾವು ಪ್ರತಿಯೊಂದು ಮನೆಯನ್ನು ಕಾಡ್ತಿರೋ ಒಂದು ಸಮಸ್ಯೆ ಬಗ್ಗೆ ಮಾತಾಡ್ತೇವೆ. ಪೃಥ್ವಿಯಾದ್ಯಂತ ಮೊಡವೆ. ನಿಮ್ಮಮ್ಮ ಹೇಳ್ತಾರೆ ಮುಲ್ತಾನಿ ಮಿಟ್ಟಿ ಹಚ್ಚುವೆಂದು. ನಿಮ್ಮ ಸಲೂನ್ ಪ್ಯಾಚ್ ಟೆಸ್ಟ್ ಇಲ್ಲದೆ 2% ಆಮ್ಲ ಸೀರಮ್ಗಳನ್ನು ಒತ್ತಾಯಿಸ್ತದೆ. ನಿಮ್ಮ ಚರ್ಮವೇ ಅದರ ಬೆಲೆ ಕಟ್ತದೆ. ಮೊಡವೆ ಎಂದ್ರೇನು? ಮೊಡವೆ ಎಂದರೆ ಚರ್ಮದ ಸಣ್ಣ ರಂಧ್ರದೊಳಗೆ ಉಂಟಾಗುವ ಉರಿಯೂತ. ಈ ಉರಿದ ರಂಧ್ರಗಳಿಗೆ ಶಾಂತವಾಗಲು ಸಮಯ ಬೇಕು. ಚರ್ಮದ ರಂಧ್ರವನ್ನ ಅಡಿಗೆ ಮನೆಯ ಸಣ್ಣ ಪೈಪ್ನಂತೆ ತಿಳಿಯಿರಿ. ಅದರಲ್ಲಿ ಎಣ್ಣೆ, ಸತ್ತ ಚರ್ಮ ಸೇರಿ ಅದು ಬಂದಾಗಬಹುದು. ನಂತರ ಆ ಭಾಗ ಉಬ್ತದೆ. ಆ ಉಬ್ಬು ಎಂದರೆ ಮೊಡವೆ. ಈಗ ನೀವು ಪ್ರತಿ 5 ದಿನಕ್ಕೊಮ್ಮೆ ಉಪಕರಣಗಳನ್ನು ಬದಲಾಯಿಸ್ತಿದ್ದೀರಿ ಎಂದು ಕಲ್ಪಿಸಿ. ಸ್ಕ್ರಬ್, ಪೀಲ್, ಹೊಸ ಘಟಕ, ಹೊಸ ಟ್ರಿಕ್. ನೀವು ಪೈಪನ್ನು ಸ್ವಚ್ಛಗೊಳಿಸ್ತಿಲ್ಲ, ನೀವು ಅದರ ಸುತ್ತಲಿನ ಚರ್ಮವನ್ನು ಕಿರಿಕಿರಿಗೊಳಿಸ್ತಿದ್ದೀರಿ. ಇದರಿಂದ ಉರಿಯೂತ ಮುಂದುವರಿಯಬಹುದು. ಹಾಗಾಗಿ ಮುಖವನ್ನು ಹೆಚ್ಚು ತೊಳೆಯಿರಿ ಎಂಬ ಸಲಹೆ ಹಿಂತಿರುಗಿ ಹೊಡಿಬಹುದು. ಯಾಕೆಂದ್ರೆ ಮೊಡವೆ ಸ್ವಚ್ಛತೆ ಸಮಸ್ಯೆ ಅಲ್ಲ, ಮತ್ತು ಕಠಿಣ ದಿನಚರಿ ಉರಿಯೂತವನ್ನು ಇನ್ನಷ್ಟು ಕೆಡಿಸಬಹುದು. ಇದು ನಿಜವಾದ ಸತ್ಯ. ನೀವು ವ್ಯಾಯಾಮ ಪ್ರಾರಂಭಿಸಿ 1 ವಾರದಲ್ಲಿ 6 ಪ್ಯಾಕ್ ಆಪ್ಸ್ ಕಾಣಿಸದಿದ್ರೆ ನೀವು ಬಿಡೋದಿಲ್ಲ. ನಿಮ್ಗೆ ಕನಿಷ್ಠ 12 ವಾರಗಳು ಬೇಕು ಅನ್ಕೋತಂಡ. ನಿಮ್ಮ ಚರ್ಮದ ದಿನಚರಿಯೂ ಇದೇ ಲಿಂಕೆ. ಮೊಡವೆ ಚಿಕಿತ್ಸೆ ನಿಜವಾದ ಫಲಿತಾಂಶಗಳನ್ನು ತೋರಿಸಲು 8 ರಿಂದ 12 ವಾರಗಳು ಬೇಕಾಗುತ್ತೆ. ಅದು ನಿಧಾನವಾಗಿದೆ ಎಂದು ಅಲ್ಲ, ಆದರೆ ನಿಮ್ಮ ಚರ್ಮಕ್ಕೆ ನಿಜವಾಗಿಯೂ ಗುಣಮುಖವಾಗಲು ಅಷ್ಟು ಸಮಯ ಬೇಕು. ನೀವು ಈಗ ಕುಳಿತುಕೊಂಡು ನಾನು ವರ್ಷಗಳಿಂದ ಪ್ರತಿ ವಾರ ಉತ್ಪನ್ನ ಬದಲಾಯಿಸ್ತಿದ್ದೇನೆ ಎಂದು ಯೋಚಿಸ್ತಿದ್ದರೆ ಹೆದರಬೇಡಿ. ಮೊಡವೆ ಮತ್ತು ಉತ್ಪನ್ನ ಬದಲಾವಣೆ 2 ತುಂಬಾ ಸಾಮಾನ್ಯ. ನೀವಿದನ್ನು ಮಾಡುವ ಏಕೈಕ ವ್ಯಕ್ತಿ ಅಲ್ಲ. ಎರಡನೇದಾಗಿ, ಒಳ್ಳೆ ಸುದ್ದಿ ಅಂದ್ರೆ ಸರಿಯಾದ ಯೋಜನೆ ಇದ್ರೆ ಮೊಡವೆ ಚಿಕಿತ್ಸೆ ಸಾಧ್ಯ. 2 ವಾರಗಳಲ್ಲ, ಆದರೆ 8 ರಿಂದ 12 ವಾರಗಳಲ್ಲಿ ಹೆಚ್ಚಿನವರು ಅದ್ಭುತವಾದ ಸುಧಾರಣೆ ನೋಡ್ತಾರೆ. ಮೂರನೇದಾಗಿ, ಪ್ರತಿ ಬಾರಿ ನಿಮ್ಮ ಮುಖವನ್ನು ಪರಿಶೀಲಿಸುವುದನ್ನು ನಿಲ್ಲಿಸಿದಾಗ ನಿಮಗೆ ಸಿಗುವ ನಿಶ್ವಾಸವೇ ಬೇರೆ ಮಟ್ಟದ್ದು. ಕನ್ನಡಿ ನೋಡದೆ ನಿಮ್ಮ ಜೀವನವನ್ನ ನಿಜವಾಗಿಯೇ ಬದುಕಬಹುದು. ಅದು ನಿಜ, ಮತ್ತು ಅದನ್ನು ಕಾಯೋದು ಮುಖ್ಯ. ಈಡ್ಲ ಕ್ರಮ ವಹಿಸಿ. ನೀವೆಲ್ಲವನ್ನು ಪ್ರಯತ್ನಿಸಿದರೂ ನಿಮ್ಮ ಮೊಡವೆ 12 ವಾರಗಳ ನಂತರವೂ ಮುಂದುವರೆದಿದ್ದರೆ, ನಿಮಗೆ ಆಳವಾದ ನೋವಿನ ಗುಡ್ಡೆಗಳು ಬರ್ತಿದ್ರೆ, ಅಥವಾ ಗಾಯಗಳು ಅಥವಾ ಶಾಶ್ವತ ಗುರುತುಗಳು ಕಾಣಿಸ್ಕೊಳ್ಳ ಪ್ರಾರಂಭವಾಗಿದ್ರೆ, ಪ್ರತಿ ಮೊಡವೆ ಕಪ್ಪು ಗುರುತನ್ನು ಬಿಟ್ಟು ಹೋಗಿ ಉಳಿಯುತ್ತವೆ. ಹೀಗೆ ಒಂದಕ್ಕೊಂದು ಸೇರ್ತವೆ. ನಿಮ್ಮ ಮೊಡವೆ ದವಡೆಯ ಮೇಲಿದ್ರೆ, ಮಾಸಿಕ ಸಮಯದಲ್ಲಿ ಹೆಚ್ಚಾದ್ರೆ, ಅಥವಾ ವಯಸ್ಕಾವಸ್ಥೆಯಲ್ಲಿ ಆರಂಭವಾಗಿದ್ರೆ ಅದು PCOS ನಂತಹ ಹಾರ್ಮೋನ್ ಏರುಪೇರಿನ ಮೊದಲ ಸೂಚನೆ ಆಗಿರಬಹುದು. ಹಾಗಾದ್ರೆ ನೀವು ಚರ್ಮರೋಗ ತಜ್ಞರ ಬಳಿ ಹೋದಾಗ ಏನಾಗ್ತದೆ? ಮೊದಲು ಅವರು ನಿಮ್ಮ ಮೊಡವೆ ಪ್ರಕಾರ ನೋಡ್ತಾರೆ. ಅದು ಬ್ಲ್ಯಾಕ್ ಹೆಡ್ಸಾ, ಮುಚ್ಚಿದ ರಂಧ್ರಗಳೇ, ಕೆಂಪು ಗುಳ್ಳೆಗಳೇ, ಅಥವಾ ನೋವಿನ ಸಿಸ್ಟ್ಗಳೇ, ಅಥವಾ ಎಲ್ಲವೂ ಮಿಶ್ರಿತವಾಗಿದೆಯೇ? ನಂತರ ಅವರು ಕೆಲವು ಮಾದರಿ ಪ್ರಶ್ನೆಗಳನ್ನು ಕೇಳ್ತಾರೆ. ಉದಾಹರಣೆಗೆ, ಇದು ಯಾವಾಗ ಆರಂಭವಾಯಿತು? ಇದು ನಿಮ್ಮ ಮಾಸಿಕ ಸಮಯದಲ್ಲಿ ಹೆಚ್ಚಾಗಿ ಕಾಣಿಸ್ತದೆಯೇ? ನೀವು ಈಗಾಗಲೇ ಏನು ಪ್ರಯತ್ನಿಸಿದ್ದೀರಿ? ವೈದ್ಯರು ಹಾರ್ಮೋನ್ಗಳು ಕಾರಣವಾಗಿವೆ ಎಂದು ಅನುಮಾನಿಸಿದರೆ, ವಿಶೇಷವಾಗಿ ನಿಮ್ಮ ಮೊಡವೆ ತಿಂಗಳಿಗೊಮ್ಮೆ ಉಲ್ಬಣಗೊಳ್ಳುತ್ತಿದ್ರೆ, PCOS ಪತ್ತೆ ಹಚ್ಚಲು ಕೆಲವು ಸರಳ ರಕ್ತ ಪರೀಕ್ಷೆಗಳನ್ನು ಸೂಚಿಸಬಹುದು. ನೀವು ಅನಾಯಾಸವಾಗಿ ಸ್ಟೆರಾಯ್ಡ್ ಕ್ರೀಮ್ಗಳನ್ನು ಬಳಸ್ತಿದ್ರೆ, ವೈದ್ಯರು ನಿಮ್ಮನ್ನು ಅದನ್ನು ಸುರಕ್ಷಿತವಾಗಿ ನಿಲ್ಲಿಸಲು ಸಹಾಯ ಮಾಡ್ತಾರೆ. ನಂತರ ವೈದ್ಯರು ಚಿಕಿತ್ಸೆ ಯೋಜನೆಯನ್ನು ರೂಪಿಸ್ತಾರೆ. ಸಾಮಾನ್ಯ ಮೊಡವೆಗೆ ಮನೆಯಲ್ಲೇ ಹಚ್ಚಬಹುದಾದ ಕ್ರೀಮ್ ಅಥವಾ ಜೆಲ್ಗಳಂತಹ ಮೇಲ್ಮೈ ಚಿಕಿತ್ಸೆಗಳನ್ನು ನೀಡ್ತಾರೆ. ಮಧ್ಯಮ ಮಟ್ಟದ ಮೊಡವೆಗೆ ಅವರು ಕೆಲವೊಮ್ಮೆ ಸ್ವಲ್ಪ ದಿನಗಳ ಕಾಲ ಬಾಯಿಂದ ತೆಗೆದುಕೊಳ್ಳುವ ಆಂಟಿಬಯೋಟಿಕ್ಸ್ ಅಥವಾ ಹಾರ್ಮೋನಲ್ ಚಿಕಿತ್ಸೆ ನೀಡಬಹುದು. ಅಗತ್ಯವಿದ್ದರೆ ಗಂಭೀರ ಸಿಸ್ಟಿಕ್ ಮೊಡವೆಗೆ ಮತ್ತು ಗಾಯದ ಅಪಾಯವಿದ್ದರೆ ಐಸೋಟ್ರೆಟಿನಾಯ್ಡ್ ನಂತಹ ವೈದ್ಯಕೀಯ ಔಷಧಿಗಳ ಸರಿಯಾದ ಮೇಲ್ವಿಚಾರಣೆ ಅಡಿಯಲ್ಲಿ ಮಾತ್ರ ನೀಡಬೇಕು. ಮುಖ್ಯವಾದದ್ದು ಎಂದರೆ ನಿಮ್ಮ ಮೊಡವಿನ ಮಾದರಿಗೆ ತಕ್ಕಂತೆ ರೂಪಿಸಲಾದ ಯೋಜನೆಯೊಂದಿಗೆ ನೀವು ಹೊರಡುವಿರಿ. ಎಲ್ಲರಿಗೂ ಒಂದೇ ರೀತಿಯ ಪರಿಹಾರವಲ್ಲ. ಇನ್ಸ್ಟಾಗ್ರಾಮ್ನ ಎಲ್ಲ ರುಟೀನ್ಗಳು ನೀವು ಪ್ರಯತ್ನ ಮತ್ತು ತಪ್ಪಿನಿಂದ ಬೇಸರಗೊಂಡಿದ್ರೆ, ನೀವು ದೃಢೀಕರಿಸಲಾದ ಲ್ಯಾಕ್ಟೋದಲ್ಲಿ ಚರ್ಮ ತಜ್ಞರನ್ನು ಸಂಪರ್ಕಿಸಬಹುದು. ಇದನ್ನು ನಿಮ್ಮ ಚರ್ಮ, ನಿಮ್ಮ ಉಲ್ಬಣ್ಣಗಳಿಗೆ ತಕ್ಕಂತೆ ರೂಪಿಸಲಾದ ಯೋಜನೆಯೊಂದಿಗೆ ಗೊಂದಲವನ್ನು ಬದಲಾಯಿಸುವಂತೆ ಪರಿಗಣಿಸಿ, ಮತ್ತು ನಿಜವಾದ ಸಮಯ ರೇಖೆಯೊಂದಿಲ್ಲ. ಈ ವಿಡಿಯೋ ನಿಮ್ಮ ಚರ್ಮವನ್ನ ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿದರೆ, ನಾವು ಇಂಥ ವಿಡಿಯೋಗಳನ್ನ ಪ್ರಮುಖ ಆರೋಗ್ಯ ವಿಷಯಗಳ ಬಗ್ಗೆ ಅನುಸರಿಸಬಹುದಾದ ಸಲಹೆಗಳೊಂದಿಗೆ ಸೃಷ್ಟಿಸುತ್ತೇವೆ. ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.